This is not for vegetarians. Please look away. Thank you. ಸೊ ಫ್ರೆಂಡ್ಸ್ ಆಯ್ತು, ದಿಸ್ ಇಸ್ ಲಾಸ್ಟ್ ಫೈನಲ್ ಸ್ಟೇಜ್. ಓಕೆ, ಈ ಕುದಿ ಬಂದ್ಮೇಲೆ ಮಟನ್ ಸಾರು ನಾನು ತಿನ್ನಲ್ಲ, ಬಟ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ನನ್ನ ಹಸ್ಬೆಂಡು, ನನ್ನ ಮಗ. ನೀವು ಇದನ್ನೇ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸು, ಮಸಾಲೆ ನಾನು ತೋರಿಸಿದ್ದೆಲ್ಲ ನಿಮ್ಗೆ. ಫ್ರೆಂಡ್ಸ್ ನೋಡಿ, ಈಗ ಟೊಮೆಟೊ ನಾನು ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿದ್ದಾರೆ. ಇದು ಈಗ ಬೇಯಿಸಿರೋದನ್ನ ಸ್ವಲ್ಪ ಫ್ರೆಂಡ್ಸ್ ನೋಡಿ, ನಾನು ಇದು ಗ್ರೀನ್ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ನೀವೊಂದು ಅಲ್ಲ, ಫಸ್ಟ್ ಈಸ್ ಧನಿಯಾ. ಹಲೋ ಫ್ರೆಂಡ್ಸ್, ಶುಭೋದಯ, ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಇವತ್ತು ಬುಧವಾರ. ಇವತ್ತು ನಾನು ಮಾಡ್ತಿರೋದು ನೋಡಿ ಮಟನ್ ಸಾರು. ನಾನು ತಿನ್ನಲ್ಲ, ಬಟ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲ. ಇದು ನಮ್ಮ ಸಿರ್ಸಿ ಸ್ಟೈಲಲ್ಲಿ ಮಾಡ್ತಿರೋದು. ಒಂದೊಂದೇ ಸ್ಟೆಪ್ ತೋರಿಸ್ತೀನಿ. ಫಸ್ಟ್ ಈಗ ಲಿಂಬೆಹಣ್ಣು ಒಂದು kg ಮಟನ್ ಇದೆ, ಒಂದು ಲಿಂಬೆಹಣ್ಣು ಹಿಂಡ್ಬಿಟ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಅರಿಶಿನ ಪುಡಿ ಮತ್ತೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ನಾನೀಗ ಅರಿಶಿನ, ಇದು ಲಿಂಬೆಹಣ್ಣು ಹಿಂಡಿರೋದು ರಸಕ್ಕೆ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಮಟನ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಇದರಲ್ಲಿ 2-3 ಸ್ಟೆಪ್ ಇದೆ ರೀ, ತುಂಬಾ ರುಚಿಯಾಗುತ್ತೆ. ಎಂಡಲ್ಲಿ ನೋಡಿ ಮಾಡಬೇಕೆಲ್ಲರೂ, ನಾನ್ ವೆಜಿಟೇರಿಯನ್ಸ್. ಓಕೆ ನೋಡಿ, ಈಗ ನಾನು ಎಲ್ಲ ಮಟನ್ ಅನ್ನು ಕ್ಲೀನ್ ಆಗಿ ತೊಳ್ಕೊಬೇಕ್ರಿ, ಅಲ್ಲಿಂದ ತರ್ತಿರ್ಲ. 1-2-3 ಟೈಮ್ಸ್ ತೊಳ್ಕೊಳ್ಳಿ ಕ್ಲೀನ್ ಆಗಿ. ಈಗ ನಾನು ಇದು ಲಿಂಬೆಹಣ್ಣು ರಸ, ಹಲ್ದಿ ಮತ್ತೆ ಇದು ಹಾಕಿದ್ದೀನಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇಡ್ಬೇಕು. ಈಗ ನೆಕ್ಸ್ಟ್ ನಾವು ಮಸಾಲೆ ಗ್ರೀನ್, ಇದು ಕೊರಿಯಾಂಡರ್ ಅಂದ್ರೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸು, ಬೆಳ್ಳುಳ್ಳಿ ಮತ್ತೆ ಶುಂಠಿ. ಇದು ಕರೆಕ್ಟ್ ಆಗಿ ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟೆಷ್ಟು ಹಾಕ್ಬೇಕಂತ. ಅದನ್ನ ಮಿಕ್ಸ್ ಮಾಡಿ ಮಟನ್ಗೆ ಹಚ್ಚಿ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡಾದ್ಮೇಲೆ ಮೇನ್ ಮಸಾಲೆ ತೆಗಿಬೇಕು. ಓಕೆ, ಹೇಳ್ತೀನಿ ನೋಡಿ. ಸೊ ಮತ್ತೆ ಹೇಗಿದ್ದೀರಾ ಎಲ್ಲರೂ? ಈಗ ನೋಡಿ, ನಂದು ಟೈಮು 12:30. ಟೀ ಇಟ್ಟಿದ್ದೀನಿ ಆಲ್ರೆಡಿ. ಈಗ ಕುಡಿಬೇಕು. 1 ರೌಂಡ್ ಟೀ ಕುಡಿದ ಮೇಲೆ ನಂದು ಎನರ್ಜಿ ಬೂಸ್ಟ್ ಆಗೋದು. ದಿಸ್ ಇಸ್ ದಿ ಸೆಕೆಂಡ್ ಸ್ಟೆಪ್. ಈಗ ನೀವು ಇದನ್ನೇ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನ ಮಿಕ್ಸಿಲಿ ಹಾಕ್ಬಿಡಿ, ರುಬ್ಬಿಡಿ ತಣ್ಣಗೆ. ಮತ್ತೆ ಮಟನ್ ನಾನಿಲ್ಲಿ ಅರಿಶಿನ ಮತ್ತೆ ಲಿಂಬೆಹಣ್ಣ ಉಪ್ಪು ಹಾಕಿಟ್ಟಿದ್ದೇನಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕು. ಅಟ್ಲೀಸ್ಟ್ 45 ಮಿನಿಟ್ಸ್. ಅಲ್ಲಿವರೆಗೆ ನಮ್ದು ಮೇನ್ ಇದು ರೆಡಿ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಹೇಳ್ತೇನೆ ಮಟನ್ ಹೇಗೆ ಬೇಯಿಸೋದು ಅಂತ. ಓಕೆ, ಹಲೋ ಫ್ರೆಂಡ್ಸ್ ನೋಡಿ, ಇದು ಗ್ರೀನ್ ಮಸಾಲೆ ನಾನು ತೋರಿಸಿದ್ದೆಲ್ಲ ನಿಮ್ಗೆ, ಅದು ಹರ್ಕೊಂಡಿದ್ದೀನಿ. ಈಗ ಮಟನ್ಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀನಿ. ಇದು ಹಸಿಮೆಣಸು ಖಾರ ಇದ್ರೆ ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಮಿಕ್ಸ್ ಮಾಡಿ. ಇಲ್ಲಿ ಕೈಗೆ ಸ್ವಲ್ಪ ಇದು ಉರಿ ಬಂತರ ಆಗುತ್ತೆ. ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಮಿಕ್ಸ್ ಮಾಡ್ತೀನಿ. ಇಲ್ಲಿಂದ ನನಗೊಂಥರ ಇದು ಹಸಿಮೆಣಸಿನ ಇದು ಇರುತ್ತೆ ರೀ, ಉರಿ ತರ ಒಂಥರ, ಅದಕ್ಕೆ. ಓಕೆ, ಸೊ ಫ್ರೆಂಡ್ಸ್ ನೋಡಿ, ನಾನು ಇದು ಗ್ರೀನ್ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ನೀವೊಂದು ಮೋರ್ ದೆನ್ ½ an hour ಬಿಟ್ಬಿಡಿ, ಆಯ್ತಾ? ಇದು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ ನಂದು ಎಗ್ಗಿಗೆ ಹಚ್ಚೋಣ ಅಂತ. ನಾನು ತಿನ್ನಲ್ಲ ಮಟನ್ ಚಿಕನ್ ಏನು. ಸೊ ತೆಂಗಿನಕಾಯಿ 1 kg ಮಟನ್ಗೆ 1 ತೆಂಗಿನಕಾಯಿ ಹಾಕೊಳ್ಳಿ. ಓಕೆ, ನೀವು ಕಡಿಮೆನೂ ಹಾಕೋಬಹುದು, ಜಾಸ್ತಿನೂ ಮಾಡ್ಬೋದು, ದಟ್ ಇಸ್ ಯುವರ್ ಆಪ್ಷನ್. ಬಟ್ ನಾನು 1 kg 1 ತೆಂಗಿನಕಾಯಿ ಹಾಕ್ತೀನಿ. ಇದು ಬ್ಯಾಡಗೆ ಮೆಣಸು ಒಂದು 20-25 ಇದೆ. ಅದು ಜಾಸ್ತಿ ಖಾರ ಇರಲ್ಲ ರೀ, ಕಲರ್ ಬಿಡುತ್ತೆ ಅಷ್ಟೇ. ನಿಮ್ ಖಾರ ಬೇಕಂದ್ರೆ ಸ್ವಲ್ಪ ಗುಂಟೂರು ನೀವು ಆಡ್ ಮಾಡ್ಕೋಬಹುದು. ನಾನು ಯೂಸ್ ಮಾಡಲ್ಲ, ನಮ್ದು ಖಾರ ಇಷ್ಟು ನಮ್ಗೆ ಸಾಕಾಗುತ್ತೆ. ಈರುಳ್ಳಿ ಮತ್ತೆ ಇದು ಹಸಿ ಇದು 3 ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಸೈಡ್ ಅಲ್ಲಿ. ತೆಂಗಿನಕಾಯಿ ಇದು ಹುರಿಬೇಕಂತಿಲ್ಲ. ಓಕೆ, ದಿಸ್ ಇಸ್ ದ ಮೇನ್ ಗರಂ ಮಸಾಲ. ಫಸ್ಟ್ ಈಸ್ ಧನಿಯಾ. ಆಮೇಲೆ ಇದಕ್ಕೆ ಏನ್ ಹೇಳ್ತಾರೆ ನನ್ ಕರೆಕ್ಟ್ ಗೊತ್ತಿಲ್ಲ, ನೋಡ್ಕೊಳ್ಳಿ. ಇದು ಒಂಥರ ಎಲೆ ತರ ಇದೆ, ಇದು ಅನಾನಸ್ದೇನೋ ಎಲೆ ಅಂತಾರಂತೆ. ದಿಸ್ ಈಸ್ ಇದು ಲವಂಗ, ಪೆಪ್ಪರ್, ಚಕ್ರಮೊಗ್ಗು, ದಾಲ್ಚಿನಿ, ಶಾಯ್ಜೀರಾ ಮತ್ತೆ ಇದು ಸೋಂಪು, ಗಸಗಸೆ. ಓಕೆ, ದಿಸ್ ಇಸ್ ಆಲ್ ದ ಕಾಂಬಿನೇಷನ್. ದಿಸ್ ಇಸ್ ದ ಮೇನ್ ಇದು ಮಸಾಲ. ಪ್ಲಸ್ ಇದ್ರ ಜೊತೆಗೆಲ್ಲ ಕೂಡಿ ಇದನ್ನ ನಾನು ಹುರ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ದಿಸ್ ಆಲ್ಸೋ ವಿ ಹ್ಯಾವ್ ಟು ಫ್ರೈ ಅಂಡ್ ಆಲ್ ಟುಗೆದರ್ ವಿ ಹ್ಯಾವ್ ಟು ಮಿಕ್ಸ್ ಅಂಡ್ ಗ್ರೈಂಡ್. ಚೆನ್ನಾಗೆಲ್ಲ ಹಾಕಿ ರುಬ್ಬೇಕು, ಆಯ್ತಾ? ಗಂಧ ಮಾಡಿ ರುಬ್ಬೇಕು ರೀ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ತೋರಿಸ್ತೀನಿ ಆಮೇಲೆ. ಸೊ ಫ್ರೆಂಡ್ಸ್, ಈಗ ನಾನು ಮಟನ್ ಬೇಯಿಸ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ. ಈಗ ಮಟನ್ ಬೇಯಿಸ್ಲಿಕ್ಕೆ ಇದು ಬೇಯಿಸ್ತಾ ಇದ್ದೆ, ಇದು ಬಿಸಿ ಮಾಡ್ತಾ ಇದ್ದೀನಿ. ಓಕೆ, ಇದ್ರಲ್ಲಿ ನಾನು ಒಂದು ಹೇಳ್ತೀನಿ ನಿಮ್ಗೆ, ದಟ್ ಈಸ್ ಯುವರ್ ಆಪ್ಷನ್. ಓಕೆ, ನಾನು ಕೊಬ್ಬರಿ ಎಣ್ಣೆ ನಮ್ಮಲ್ಲಿ ತುಂಬಾ ಯೂಸ್ ಮಾಡ್ತೇವೆ ಕೊಂಕಣೀಸಲ್ಲಿ. ನಾವು ಕೊಬ್ಬರಿ ಎಣ್ಣೆಲ್ಲೇ ಫ್ರೈ ಮಾಡೋದು, ಆಯ್ತಾ? ನೀವು ಬೇಕೇ ಬೇರೆ ಇದು ಕೆಲವ್ರಿಗೆ ಸೆಟ್ ಆಗಲ್ಲ ರೀ, ಅವರು ಇದನ್ನ ಬೇರೆ ಯೂಸ್ ಮಾಡ್ಕೋಬಹುದು. ಬೇರೆ ಯಾವ್ದು ಎನಿ ಆಯಿಲ್ ಯೂಸ್ ಮಾಡ್ಬೋದು. ಓಕೆ, ಹಾಕ್ಬಿಟ್ಟು
ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಟನ್ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಬೇಯಿಸ್ಬಿಡಿ. ಒಂದು 5 ಸೀಟಿ ಸಾಕು ಅನ್ಸುತ್ತೆ. ಮಟನ್ ಟೆಂಡರ್ ಇದ್ರೆ 5 ಸಾಕು, ಇಲ್ಲಿ ಒಂದು ಎಕ್ಸ್ಟ್ರಾ ಮಾಡ್ಬೋದು. ಓಕೆ, ಉಪ್ಪು ನೋಡಿಕೊಂಡು ಕರೆಕ್ಟಾಗಿ ಮಾಡಿ ಬೇಯಿಸಕ್ಕಿಡಿ ಆಯಿತಾ. ಈಗ ನಾನು ಅದನ್ನು ಈರುಳ್ಳಿ ಫ್ರೈ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ. ನಮ್ಮಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ ಇದೆ, ಮೆಣಸಿನಕಾಯಿ ಕೊಬ್ಬರಿ ಎಣ್ಣೆ ಜಾಸ್ತಿ. ಅಡಿಗೆ ಲಿಮಿಟೆಡ್ ಹಾಕ್ಕೊಳ್ಳಿ, ಜಾಸ್ತಿ ತುಂಬ ತೇಲ್ಬೇಕಂತಿಲ್ಲ ಎಣ್ಣೆ. ನಾನು ಹೇಳಿದ್ದೀನಲ್ಲ, ಹೆಲ್ತ್ ವೆರಿ ಇಂಪಾರ್ಟೆಂಟ್, ನಾಟ್ ದ ಟೇಸ್ಟ್. ಓಕೆ, ಈಗ ನೋಡಿ ಕೆಂಪಾಗಿದೆ. ಈಗ ನಾನು ಟೊಮೆಟೊ ಸೇರಿಸ್ಕೊಳ್ತೀನಿ. ಏನು ಗೊತ್ತಾಯ್ತು, ಹಾಕುವಷ್ಟರಲ್ಲಿ ನಂದು ವಿಡಿಯೋ ಆ ಕಡೆ ಹೋಗಿರುತ್ತದೆ, ಏನೇನೋ ಕಾಣಿಸುತ್ತೆ ನಿಮಗೆ. ಓಕೆ, ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಆದಮೇಲೆ ಮಟನ್ ಹಾಕಿಬಿಟ್ಟು ಬೇಯಿಸ್ಬಿಡಿ. ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೀನಲ್ಲ ನೋಡಿ, ಚೆನ್ನಾಗಿ ಬಂದಿದೆ ಕಲರು, ಟೇಸ್ಟು ಸಖತ್ತಾಗಿರುತ್ತದೆ. ಬಟ್ ನಾನು ತಿನ್ನಲ್ಲ, ಮೊದಲೆಲ್ಲ ತಿಂದಿದ್ದೀನಿ, ಇವಾಗ ಬಿಟ್ಟು ಒಂದು 25-30 ಇಯರ್ಸ್ ಆಯ್ತು ತಿಂತಾ ಇಲ್ಲ ಈಗ. ಓಕೆ ಫ್ರೆಂಡ್ಸ್, ನೋಡಿ ಈಗ ಟೊಮೆಟೊ ನಾನು ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ದ ಟೈಮ್ ಟು ಆ್ಯಡ್ ಮಟನ್ ಆ್ಯಡ್ ಮಾಡೋದೀಗ. ಓಕೆ, ನನಗೊತ್ತು ವೆಜಿಟೇರಿಯನ್ ಯಾರು ನೋಡಲ್ಲ ಇದು. ಏನು ಮಾಡೋದು, ಕೆಲವ್ರಿಗೆ ಅದು ಇಷ್ಟ, ಕೆಲವ್ರಿಗೆ ಇದು ಇಷ್ಟ. ಸ್ವಲ್ಪ ತೊಳ್ಕೊಂಡು ಮಸಾಲೆ ಇದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಇದು ಸ್ವಲ್ಪ ಬೆಂದ್ಮೇಲೆ ಇದು ಸೂಪ್ ಥರನೂ ಮಾಡ್ಕೋಬೋದ್ರಿ, ವೆರಿ ಗುಡ್ ಫಾರ್ ಹೆಲ್ತ್. ನನ್ನ ಮಗ, ನನ್ನ ಹಸ್ಬೆಂಡ್ ಎಲ್ಲ ತುಂಬ ಇಷ್ಟಪಡ್ತಾರೆ. ನಮ್ಮ ಫ್ಯಾಮಿಲಿ ಸ್ವಲ್ಪ ಮೆಜಾರಿಟಿ ನಾನ್ ವೆಜ್ಗೆ ಜಾಸ್ತಿ, ಫಸ್ಟ್ ವೆಜಿಟೇರಿಯನ್ ಸ್ವಲ್ಪ ಕಡಿಮೆ. ಓಕೆ, ಈಗ ಉಪ್ಪು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತೇನೆ ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ ಅಂತ, ನಾನು ಟೇಸ್ಟ್ ಮಾಡಲ್ಲ. ಈಗ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಲಿ ನೀವು ಬ್ಯಾಡಗೆ ಮೆಣಸು ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಅದನ್ನು ಆಮೇಲೆ ತೆಂಗಿನಕಾಯಿ ಜೊತೆಲಿ ಮಿಕ್ಸ್ ಮಾಡಬೇಕು. ಅದರ ನೆಕ್ಸ್ಟು ಇದೆಲ್ಲ ಗರಂ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಇದೆಲ್ಲ ಸಪ್ರೇಟ್ ಆಗಿ ಹುರಿದು ಅದು ಪ್ಲಸ್ ಇದು ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ರುಬ್ಬೇಕು. ಓಕೆ, ಈಗ ಮೆಣಸು ಹಾಕ್ತೀನಿ. ನೀವು ಖಾರಕ್ಕೆ ಸ್ವಲ್ಪ ಗುಂಟೂರು ಹಾಕೋಬೋದ್ರಿ ಬೇಕಿದ್ದರೆ, ನಾವು ಹಾಕಲ್ಲ. ನಮ್ಮ ಕಡೆ ಸಿರ್ಸಿ ಕಡೆ ಎಲ್ಲ ಬೆಡಗಿ ಫೇಮಸ್, ತುಂಬ ಖಾರ ತಿನ್ನಲ್ಲ ನಾವು, ಮಾಡ್ರೇಟ್ ಖಾರ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಇದು ಮೆಣಸು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದೆಲ್ಲ ಮಸಾಲೆ, ಗರಂ ಮಸಾಲೆ ಎಲ್ಲ ಹಾಕಿ ಇಲ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕ ಬಂಡಿಲಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಎಲ್ಲ ಮಿಕ್ಸ್. ಫ್ರೆಂಡ್ಸ್ ನೋಡಿ, ಇದನ್ನು ನಾನೀಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಮಸಾಲೆ ರುಬ್ಬಿ ನಿಮಗೆ ತೋರಿಸ್ತೀನಿ. ಓಕೆ, ಒಟ್ಟಿಗೆ ಎಲ್ಲ ಹಾಕಿಬಿಟ್ಟು ರುಬ್ಬೋದು. ಈಗ ತೆಂಗಿನಕಾಯಿ ಜೊತೆ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೆ, ಅದ್ರ ಜೊತೆ ಹಾಕಿದ್ದೀನಿ ಮಟನ್ ಜೊತೆ. ಇದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ. ಓಕೆ, ಎಲ್ಲ ಹಾಕಿ ಈಗ ರುಬ್ಬಿಡಿ. ಲಾಸ್ಟ್ ನಿಮ್ಗೆ ತೋರಿಸ್ತೀನಿ. ಓಕೆ, ನಾನು ಎಗ್ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್ ನೋಡಿ, ಸರ್ ಚೆನ್ನಾಗಿ ಬೆಂದಿದೆ ಮಟನ್. ನನ್ನ ಹಸ್ಬೆಂಡ್ ಟೇಸ್ಟ್ ನೋಡಿದ್ದಾರೆ. ಇದು ಈಗ ಬೇಯಿಸಿರೋದನ್ನ ಸ್ವಲ್ಪ ತೆಗೆದು ಸೂಪ್ ಥರ ಮಾಡ್ತೀನಿ, ಅದು ಅವ್ರಿಗೆ ಇಷ್ಟ. ನನ್ನ ಮಗನೂ ಇದ್ದಾನೆ, ಇಬ್ರಿಗೂ ಇಷ್ಟ. ಅದು ಸ್ವಲ್ಪ ಸೂಪ್ ಥರ ಹಾಕ್ತೀನಿ. ಮಸಾಲೆ ಈಗ ನೋಡಿ ಈ ಥರ ಬರುತ್ತೆ, ರುಬ್ಕೊಂಡಿದ್ದೇನೆ ಆಯಿತಾ. ಇದು ನನ್ನ ಎಗ್ಗಿಗೆ, ಇದು ಮಟನ್, ಇದು ಸೆಪರೇಟ್. ಓಕೆ, ಒಂದು ಎಗ್ ಸಾರು, ಒಂದು ಮಟನ್ ಸಾರು. ಓಕೆ, ನಾನು ಮಿಕ್ಸ್ ಮಾಡ್ತೀನಿ ಮಸಾಲೆನ. ಇದು ಸೂಪ್ ಅಂತ ತೆಗೆದಿದ್ದೀನಿ ನನ್ನ ಮಗನಿಗೆ, ನನ್ನ ಹಸ್ಬೆಂಡ್ಗೆ. ಇದು ಮಟನ್ ಬೇಯಿಸಿರೋದು ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿರುವಾಗ ಕುಡಿತಾ ಇದ್ವಿ, ಸೂಪೇ ನಮ್ಗೆ ತುಂಬ ಇಷ್ಟ ಆಗಿರೋದು. ಈಗ ನಾನು ಮಸಾಲೆ ಮಿಕ್ಸ್ ಮಾಡಿ ತೋರಿಸ್ತೀನಿ. ಅದು ಎಷ್ಟು ನಿಮ್ಗೆ ಹದ ತುಂಬ ತೆಳ್ಳಗೆ ಮಾಡ್ಕೊಂಡು ಸ್ವಲ್ಪ ದಪ್ಪ ಇರಬೇಕಿದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡಿಬಿಟ್ಟು ತೋರಿಸ್ತೀನಿ, ಒಂದ್ಸಲ ನೋಡ್ಕೊಳ್ಳಿ ಆಯ್ತಾ. ಫ್ರೆಂಡ್ಸ್ ಆಯಿತು, ದಿಸ್ ಇಸ್ ಲಾಸ್ಟ್ ಫೈನಲ್ ಸ್ಟೇಜ್. ಓಕೆ, ಈ ಕುದಿ ಬಂದಮೇಲೆ ಮಟನ್ ಸಾರು ಇಸ್ ಫಿನಿಶ್ಡ್. ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಉಪ್ಪು ನೀವು ನೋಡ್ಕೊಳ್ಳಿ ಆಯ್ತಾ, ತುಂಬ ತೆಳ್ಳಗೆ ಮಾಡ್ಕೊಬೇಡಿ, ಇಷ್ಟು ಪರವಾಗಿಲ್ಲ. ಓಕೆ, ಇನ್ನು ಸ್ವಲ್ಪ ದಪ್ಪ ಮಾಡ್ಕೊಂಡ್ರು ಪರವಾಗಿಲ್ಲ. ಇದು ಈಗ ಕುದಿಬೇಕು ಒಂದು 5 ಮಿನಿಟ್ಸು. ನೋಡಿ, ನಂದು ಎಗ್ದು ರೆಡಿ, ಎಗ್ ಸಾರು ರೆಡಿ. ಓಕೆ, ಸೊ ಎಲ್ಲರೂ ಮಾಡಿ ನೋಡಿಬಿಟ್ಟು ನನಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ರೀ.
ದಯವಿಟ್ಟು, ಯಾಕಂದ್ರೆ ಇದು ನಮ್ಮ ಕಡೆ ಉತ್ತರ ಕನ್ನಡ ಸಿರ್ಸಿ ಸ್ಟೈಲ್ ಮಟನ್ ಸಾರು. ಇದರಲ್ಲಿ ನೀವು ಚಿಕನ್ ಮಾಡ್ಬೋದು, ಎಗ್ ಮಾಡ್ಬೋದು, ಆಲೂಗಡ್ಡೆ ಹಾಕ್ಬೋದು, ಸೇಮ್ ಮಸಾಲೆಗೆ. ಇದು ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ಪ್ಲಸ್ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೆ ಎನಿಥಿಂಗ್ ಇಸ್ ಫೈನ್. ನಿಮ್ಮ ಟೇಸ್ಟ್, ಯು ಹ್ಯಾವ್ ಟು ಸಿಲೆಕ್ಟ್ ಯುವರ್ ಟೇಸ್ಟ್. ನಾವೆಲ್ಲ ಜನರಲಿ ಚಪಾತಿ ಮತ್ತೆ ರೈಸ್, ಇದ್ರ ಜೊತೆ ಸ್ಯಾಲಡ್ ಮಾಡ್ತೀನಿ. ಟೊಮೆಟೊ ಇದು ಗೊತ್ತಲ್ಲ ಸ್ಯಾಲಡ್, ಮೊಸರು, ಇದು ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು. ಓಕೆ, ಸೊ ಹ್ಯಾವ್ ಎ ನೈಸ್ ಡೇ ರೀ ಎಲ್ಲರೂ. ಇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯುವರ್ ಸಪೋರ್ಟ್ ಈಸ್ ಮೈ ಪಿಲ್ಲರ್. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕಾಯ್ತಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಎವ್ರಿ ಒನ್.